ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಇವತ್ತು ಸಂಸದ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ. ಕೊಪ್ಪಳ ಬಿಜೆಪಿ ಸಂಸದರಾಗಿರುವ ಕರಡಿ ಸಂಗಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಅಸಮಾಧಾನಗೊಂಡಿದ್ದಂತಹ ಸಂಸದರು ಇಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿದ್ರು, ಬಿಜೆಪಿ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅಂತ. ಇಲ್ಲಿವರೆಗೂ ಒಂದಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ರು, ಟಿಕೆಟ್ ಬದಲಾವಣೆ ಮಾಡಬೇಕು ಅಂತ, ಆದರೂ ಕೂಡ ಆಗಲಿಲ್ಲ. ಈಗ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಂಥ ಸಂಗಣ್ಣ ಲೋಕಸಭಾ ಚುನಾವಣಾ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಅನ್ನು ಕೊಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇದ್ದಾರೆ. ಲಕ್ಷ್ಮಣ ಸವದಿ ಅವರು ಕೂಡ ಅವರ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಕರಡಿ ಸಂಗಣ್ಣ ಇದ್ರ ಬಗ್ಗೆ ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಇಲ್ಲ, ಜಸ್ಟ್ ಬಂದು ಟೀ ಕುಡ್ಕೊಂಡು ಹೋದ್ರಷ್ಟೇ, ಬೇರೆ ಏನು ಇಲ್ಲ, ರಾಜಕೀಯವಾಗಿ ಏನು ಮಾತನಾಡಿಲ್ಲ, ಚರ್ಚೆ ಆಗಿಲ್ಲ ಅಂತ ಹೇಳಿದರು. ಆದರೆ ಅದೆಲ್ಲವೂ ಕೂಡ ಚೇಂಜ್ ಆಗಿದೆ. ರಾಜಕೀಯ ಚಿತ್ರಣವೇ ಒಂದು ರೀತಿಯಾಗಿ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಬದಲಾಗಿದೆ. ಈ ಬಾರಿ ಬಿಜೆಪಿ ಟಿಕೆಟ್ ಮಿಸ್ ಆಯಿತು ಅನ್ನುವಂಥ ಕಾರಣಕ್ಕೆ ಬಹಳ ಅಸಮಾಧಾನಗೊಂಡಿದ್ರು ಕರಡಿ ಸಂಗಣ್ಣ. ಯಾಕೆ ಟಿಕೆಟ್ ಮಿಸ್ ಆಯಿತು ಹೇಳಿ ಅಂತ ಕಣ್ಣೀರು ಹಾಕ್ಕೊಂಡು ಓಡಾಡಿದ್ರು, ಗೋಗರ್ದಿದ್ರು. ಕಾರಣ ಕೊಡಿ, ನನಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಕಾರಣ ಕೊಡಿ ಅಂತ ಕೇಳ್ತಾ ಇದ್ರು. ಹಾಗಿದ್ರೂ ಕೂಡ ಬಿಜೆಪಿಯಿಂದ ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ. ಹಾಗಾಗಿನೇ ಬಿಜೆಪಿಯ ನಾಯಕರಿಂದ, ಬಿಜೆಪಿಯ ಕಾರ್ಯಕ್ರಮಗಳಿಂದ ದೂರ ಉಳ್ಕೊಂಡಿದ್ರು. ಸಂಗಣ್ಣ ಅವರನ್ನ ನಿನ್ನೆ ಲಕ್ಷ್ಮಣ ಸವದಿ ಅವರು ಕೂಡ ಭೇಟಿ ಮಾಡಿದ್ರು. ಅದಾದ ಬಳಿಕ ಈ ಆಪರೇಷನ್ ಹಸ್ತ ಸಕ್ಸಸ್ ಆದಂತಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಬೆಳಗ್ಗೆ 10:30ಕ್ಕೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಹಿಡಿಯಲಿದ್ದಾರೆ. ಪ್ರತಿ ಬಾರಿ ಕೂಡ ಬಿಜೆಪಿ ಮಾಡಿಕೊಳ್ಳುವಂಥ ಎಡವಟ್ಟೆ ಈ ರೀತಿಯಾಗಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ 75 ಹೊಸ ಮುಖಗಳಿಗೆ ಮಣೆ ಹಾಕಿದ್ರು. ಅದಾದ ಬಳಿಕ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ 10 ಜನ ಸಂಸದರಿಗೆ ಕೊಡಲಾಯಿತು. 6 ಜನ ಸಂಸದರಿಗೆ ಇವರೇ ಕೊಟ್ಟರೆ ಇನ್ನು 4 ಜನ ಸಂಸದರು ತಾವಾಗೇ ರಾಜಕೀಯದಿಂದ ದೂರ ಉಳ್ಕೋತೀವಿ ಅಂತ ನಿವೃತ್ತಿಯನ್ನು ಕೂಡ ಪಡ್ಕೊಂಡ್ರು. ಆದರೆ ಈ ರೀತಿಯಾಗಿ ಕರಡಿ ಸಂಗಣ್ಣ ಅವರಿಗೆ ಆದಂಥ ಅನ್ಯಾಯ ಏನಿದೆ, ಅದರಿಂದಾಗಿ ಕರಡಿ ಸಂಗಣ್ಣ ಫುಲ್ ರೆಬಲ್ ಆಗಿದ್ದಾರೆ. ಹಾಗಾಗಿನೇ ಕಾಂಗ್ರೆಸ್ ನಾಯಕರ ಸಂಪರ್ಕವನ್ನು ಬೆಳೆಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಅವ್ರ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ರು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದ್ದು, ಅದರ ಬೆನ್ನಲ್ಲೇ ಲಕ್ಷ್ಮಣ ಸವದಿ ಅವರು ಕೂಡ ಕರಡಿ ಸಂಗಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಈಗ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗ್ತಿದ್ದಾರೆ ಕರಡಿ ಸಂಗಣ್ಣ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಒಂದು ರೀತಿಯಾಗಿ ಬಿಜೆಪಿಯನ್ನು ಬಿಟ್ಟು ಕರಡಿ ಸಂಗಣ್ಣ, ಅದರಲ್ಲೂ ಕೂಡ ಸಂಸದರಾಗಿದ್ರು, ಅವರು ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದು ಒಂದು ಕಡೆ ಕಾಂಗ್ರೆಸ್ಗೆ ಎಷ್ಟು ಬಲವನ್ನು ಕೊಡುತ್ತೆ, ಬಿಜೆಪಿಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಅಂತ? ಓಕೆ, ಖಂಡಿತಲೂ ಕೂಡ ಇವತ್ತು ನಿನ್ನೆ ತಾನೇ ಏನಂತಂದ್ರೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ, ಅದರ ಪೈಕಿ ಬಿಜೆಪಿಯ ಸಂಸದ ಸ್ಥಾನಕ್ಕೆ ಕರಡಿ ಸಂಗಣ್ಣ ಅವರು ಏನಂದ್ರೆ ರಾಜೀನಾಮೆ ಕೊಡ್ತಿದಂತೆ ಬಹಳ ಬಿಜೆಪಿಗೆ ಬಹುದೊಡ್ಡ ಶಾಕ್ ನೀಡಿದೆ. ಕಾರಣ ಅಂತಂದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಛಾಪು ಮೂಡಿಸಿರುವಂತಹ ಸಂಸದ ಕರಡಿ ಸಂಗಣ್ಣ ಅವರು 2 ಬಾರಿ ಸಂಸದರಾಗಿರುವಂತದ್ದು, ಅದರ ಜೊತೆಗೆ 4 ಬಾರಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರುವಂತದ್ದು. ಅಂದ್ರೆ ಬಹಳಷ್ಟು ತಮ್ಮದಂತ ಬೆಂಬಲಿಗರ ಪಡೆಯನ್ನ ಸಂಸದ ಕರಡಿ ಸಂಗಣ್ಣ ಅವರು ಹೊಂದಿದ್ರು. ಆದ್ರೆ ಅವ್ರಿಗೆ ಈ ಬಾರಿ ಅಂದ್ರೆ ಖಂಡಿತವೂ ಕೂಡ ಟಿಕೆಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಕೊನೆಗಳಲ್ಲಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅಂದ್ರೆ ಕೊಡದೆ ಅವ್ರಿಗೆ ಒಂದು ಅಂದ್ರೆ ನಿರಾಸೆ ಮಾಡಿತ್ತು. ಈ ಕಾರಣಕ್ಕಾಗಿ ಇವತ್ತು ಸ್ವತಃ ಸಂಸದ ಕರಡಿ ಸಂಗಣ್ಣ ಅವರಿಗೆ ಕಾಂಗ್ರೆಸ್ನ ಸಿಎಂ ಇರ್ಬೋದು, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿಕೆ ಶಿವಕುಮಾರ್ ಇರ್ಬೋದು, ಅದರ ಜೊತೆಗೆ ಲಕ್ಷ್ಮಣ ಸವದಿ ಸೇರಿದಂತೆ ಕಾಂಗ್ರೆಸ್ನ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಗಾಳ ಹಾಕಿದ್ದು, ಪದೇ ಅವರ ಮನೆಗೆ ಭೇಟಿ ನೀಡಿ ಈ ಕಾಂಗ್ರೆಸ್ ಬನ್ನಿ, ಖಂಡಿತವಲ್ಲೂ ಕೂಡ ನಿಮ್ಗೆ ಉನ್ನತ ಸ್ಥಾನಮಾನ ಸಿಗುತ್ತೆ, ಮುಂದೆ ಫ್ಯೂಚರ್ ನಿಟ್ಟಿನಲ್ಲಿ ನಿಮ್ಗೆ ವಿಧಾನಸಭೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಕೊಂಡಿರುತ್ತದೆ. ಆ ಕಾರಣಕ್ಕಾಗಿ ನಿನ್ನೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ, ಅದರ ಜೊತೆಗೆ ಸಂಸದ ಸ್ಥಾನಕ್ಕೆ ಇವತ್ತು ರಾಜೀನಾಮೆ ಮಾಡಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ 10:10 ಏನಂದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಇವತ್ತು
ಸೇರ್ಪಡೆ ಆಗ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಏನಂದ್ರೆ ಸಂಸದ ಕರಡಿ ಸಂಗಣ್ಣವರು ಬಿಜೆಪಿ ತೊರೆತಿರೋದು ಬಹುದೊಡ್ಡ ಕಾಂಗ್ರೆಸ್ ಅಂದ್ರೆ ಬಿಜೆಪಿಗೆ ಶಾಕ್ ಆಗಿರುತ್ತದೆ. ಸೌಖ್ಯ. ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಬೆಳಗ್ಗೆ 10:30ಕ್ಕೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇವತ್ತಿನ ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕರಡಿ ಸಂಗಣ್ಣ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ.